ಹಲೋ ಪುಟಾಣಿಗಳೇ, ಕತೆ ಖಜಾನೆಗೆ ನಿಮಗೆಲ್ಲ ಸ್ವಾಗತ. ನಾನೀಗ ಹೇಳೋ ಕತೆ ಹೆಸರು ದದೀಚಿ. ವೃತ್ತಾಸುರ ಅಂತ ಒಬ್ಬ ದೊಡ್ಡ ರಾಕ್ಷಸ ಇರ್ತಾನೆ. ಅವನು ತುಂಬ ಬಲಶಾಲಿ ಮತ್ತು ತುಂಬ ಕೆಟ್ಟ ರಾಕ್ಷಸ. ಎಲ್ಲರಿಗೂ ಯಾವಾಗಲೂ ತೊಂದರೆ ಕೊಡ್ತಾ ಇರ್ತಾನೆ. ದೇವತೆಗಳನ್ನೆಲ್ಲ ಯುದ್ಧ ಕರೆದು ಅವ್ರ ಮೇಲೆ ಯುದ್ಧ ಮಾಡಿ ಅವ್ರನ್ನೆಲ್ಲ ಯಾವಾಗಲೂ ಸೋಲಿಸ್ಬಿಡ್ತಾ ಇರ್ತಾನೆ. ದೇವತೆಗಳಿಗೆ ಈ ವೃತ್ತಾಸುರನ ಜೊತೆ ಯುದ್ಧ ಮಾಡಿ ಸಾಕಾಗೋಗುತ್ತೆ. ಅವರೆಲ್ಲ ಏನು ಮಾಡ್ತಾರೆ, ವಿಷ್ಣು ಹತ್ರ ಹೋಗ್ಬಿಟ್ಟು, ಅಪ್ಪ ದೇವ್ರೆ, ಈ ವೃತ್ತಾಸುರನ ಜೊತೆ ನಮಗೆ ಯುದ್ಧ ಮಾಡಿ ತುಂಬ ಸಾಕಾಗೋಗ್ಬಿಟ್ಟಿದೆ, ಏನಾದರೂ ಮಾಡಿ ಅವನನ್ನು ಕೊಂದು ಹಾಕ್ಬಿಡು ಅಂತ ಹೇಳ್ತಾರೆ. ಅದಕ್ಕೆ ವಿಷ್ಣು ಹೇಳ್ತಾನೆ, ನಾನೇನೂ ಮಾಡೋಕ್ಕಾಗಲ್ಲ, ಅವನು ಆ ಥರ ಬಲಶಾಲಿಯಾಗಿರೋಕ್ಕೆ ವರ ತಗೊಂಡ್ಬಿಟ್ಟಿದ್ದಾನೆ. ಪ್ರಪಂಚದಲ್ಲಿ ಇಲ್ಲಿ ತನಕ ಯಾವ ಉಪಕರಣದಲ್ಲಿ ಆಯುಧ ಮಾಡಿರಲ್ವೋ ಅಂಥ ಆಯುಧದಲ್ಲಿ ಮಾತ್ರ ಅವನದು ಮರಣ ಅಂತ ಇರೋದು. ನೀವೆಲ್ಲ ಒಂದು ಕೆಲಸ ಮಾಡಿ, ಭೂಮಿನಲ್ಲಿ ದದೀಚಿ ಅಂತ ಒಬ್ಬರು ಮಹಾನ್ ಋಷಿಗಳಿದ್ದಾರೆ, ಅವ್ರ ಹತ್ರ ಹೋಗಿ ನಿಮ್ಮ ತೊಂದರೆನ ಹೇಳ್ಕೊಳ್ಳಿ, ಅವರೇ ಏನಾದರೂ ಉಪಾಯ ಮಾಡ್ತಾರೆ ಅಂತ. ಸರಿ, ಎಲ್ಲ ದೇವತೆಗಳು ದದೀಚಿ ಮಹರ್ಷಿ ಹತ್ರ ಹೋಗ್ತಾರೆ. ಹೋಗಿ ದದೀಚಿಗಳು ತಪಸ್ ಮಾಡ್ತಾ ಕೂತಿರ್ತಾರೆ. ಇವರೆಲ್ಲ ಹೋಗಿ ಅವ್ರ ಹತ್ರ ಪ್ರಾರ್ಥನೆ ಮಾಡ್ಕೋತಾರೆ. ಇಂದ್ರ ಈ ದೇವತೆಗಳಿಗೆಲ್ಲ ನಾಯಕ ತಾನೆ. ಇಂದ್ರ ಕೇಳ್ತಾನೆ ದದೀಚಿನ, ಸ್ವಾಮಿಗಳೇ, ಈ ವೃತ್ತಾಸುರ ಅನ್ನೋ ರಾಕ್ಷಸನಿಂದ ನಮಗೆಲ್ಲ ತುಂಬ ತೊಂದರೆ ಆಗೋಗಿದೆ, ಏನಾದರೂ ಮಾಡಿ ಅವನ ಸಂಹಾರ ಆಗಬೇಕು, ಒಂದು ಉಪಾಯ ಹೇಳಿ ಅಂತ. ಆವಾಗ ದದೀಚಿ ಮಹರ್ಷಿಗಳು ಹೇಳ್ತಾರೆ, ನೋಡಪ್ಪ, ಈಗಿರೋ ಭೂಮಿ ಮೇಲಿರೋ ಯಾವ ಆಯುಧದಿಂದಾನೂ ಅವನಿಗೆ ಸಾವಿಲ್ಲ. ನೀವೊಂದು ಕೆಲಸ ಮಾಡು, ನಾನು ತಪಸ್ಸು ಮಾಡಿ ನನ್ನ ತಪಸ್ಶಕ್ತಿಯಿಂದ ನನ್ನ ಪ್ರಾಣ ತ್ಯಾಗ ಮಾಡಿಬಿಡ್ತೀನಿ. ಆವಾಗ ನೀವು ನನ್ನ ಬೆನ್ನ ಮೂಳೆ ತಗೊಂಡು ಅದರಿಂದ ವಜ್ರಾಯುಧ ಅನ್ನೋ ಒಂದು ಆಯುಧ ಮಾಡಿ ಆ ಆಯುಧದಿಂದ ವೃತ್ತಾಸುರನ್ನ ಸಾಯಿಸಬಹುದು. ಇದೊಂದೇ ದಾರಿ ಇರೋದು ಅಂತ. ಸರಿ, ಎಲ್ಲರಿಗೂ ಪಾಪ ಮಹರ್ಷಿ ಹಿಂಗೆ ಜೀವ ತ್ಯಾಗ ಮಾಡಬೇಕು ಅಂದರೆ ಬೇಜಾರಾಗುತ್ತೆ, ಆದರೆ ಜಗತ್ತಿಗೆಲ್ಲ ಒಳ್ಳೇದಾಗುತ್ತೆ ಅಂದರೆ ಹಂಗೆ ಮಾಡಬೇಕಲ್ಲ. ಆಯಿತು ಅಂತ ಮಹರ್ಷಿಗಳು ತಪಸ್ಸು ಕೂತ್ಕೋತಾರೆ. ತಪಸ್ಸಿನಲ್ಲಿ ಕೂತು ದೇಹ ತ್ಯಾಗ ಮಾಡಿಬಿಡ್ತಾರೆ. ಆವಾಗ ದೇವತೆಗಳು ಏನು ಮಾಡ್ತಾರೆ, ಅವ್ರದ್ದು ಬೆನ್ನು ಮೂಳೆ ತಗೊಂಡು, ಬೆನ್ನು ಮೂಳೆ ಇಷ್ಟು ಉದ್ದಕ್ಕೆ ಹಿಂಗಿರುತ್ತೆ, ಅದು ತಗೊಂಡು ಅದರಲ್ಲಿ ಒಂದು ವಜ್ರಾಯುಧ ಅನ್ನೋ ಆಯುಧ ಮಾಡ್ತಾರೆ. ಆ ವಜ್ರಾಯುಧ ತಗೊಂಡು ಇಂದ್ರ ತನ್ನ ಐರಾವತ ಅನ್ನೋ ಆನೆ ಮೇಲೆ ಕೂತ್ಕೊಂಡು ಹೋಗಿ ವೃತ್ತಾಸುರನ ಜೊತೆ ಯುದ್ಧ ಮಾಡಿ ವೃತ್ತಾಸುರನ ಸಂಹಾರ ಮಾಡಿಬಿಡ್ತಾನೆ. ಈ ರಾಕ್ಷಸನಿಂದ ಬಿಡುಗಡೆಯಾಗಿ ಒಳ್ಳೆಯದಾಗುತ್ತೆ. ದದೀಚಿ ಮಹರ್ಷಿಗಳ ತ್ಯಾಗನ ಎಲ್ಲ ದೇವತೆಗಳು ಕೊಂಡಾಡ್ತಾರೆ. ಎಷ್ಟು ತಮ್ಮ ಪ್ರಾಣ ತ್ಯಾಗ ಮಾಡಿ ಜಗತ್ತಿಗೆ ಒಳಿತು ಮಾಡಿದ್ರಲ್ಲಪ್ಪ, ಎಂಥ ಮಹಾನುಭಾವ ಇವರು ಅಂತ. ಅವ್ರ ನೆನಪಿಗೆ ಇವತ್ತೂ ನಮ್ಮ ದೇಶದಲ್ಲಿ ಸೈನಿಕರಿಗೆ ಕೊಡೋ ಪರಮವೀರ ಚಕ್ರ ಇದೆಯಲ್ಲ, ಆ ಚಕ್ರದಲ್ಲಿ ಒಂದು ಚಿಹ್ನೆ ಇದೆ, ಬೆನ್ನು ಮೂಳೆಯನ್ನು ಹೋಲೋ ಚಿಹ್ನೆ. ದದೀಚಿ ಮಹರ್ಷಿಗಳು ಹೇಗೆ ಜಗತ್ತಿನ ಒಳಿತಿಗೋಸ್ಕರ ದೇಹ ತ್ಯಾಗ ಮಾಡಿದ್ರು, ಅದೇ ಥರ ನಮ್ಮ ದೇಶದ ಯೋಧರು ದೇಶಕ್ಕೋಸ್ಕರ ತಮ್ಮ ಜೀವ ತ್ಯಾಗ ಮಾಡ್ತಾರೆ ಅನ್ನೋದನ್ನ ಸಾಂಕೇತಿಕವಾಗಿ ಆ ಚಿಹ್ನೆ ಮೂಲಕ ತೋರಿಸಲಾಗುತ್ತೆ. ಮಕ್ಕಳಿಗೆಲ್ಲ ಈ ಕತೆ ಇಷ್ಟ ಆಗಿದ್ರೆ ನಿಮ್ಮ 4 ಜನ ಸ್ನೇಹಿತರಿಗೆ ಈ ಕತೆ ಹೇಳಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಟಾಟಾ ಬಾಯ್.